ಆಹಾ, ಆ ನಿಂಬೆಣ್ಣಲ್ಲಿ ಅದೆಂಥ ಶಕ್ತಿ ತುಂಬೇನೋ ಏನೋ ಆ ಮಂತ್ರವಾದಿ. ಆ ನಿಂಬೆಹಣ್ಣಿನ ಶರ್ಬತ್ ಕುಡ್ದಾಗಿಂದ ನನ್ನ ಸೊಸೆ ನಾನು ಏನು ಹೇಳ್ತೀನೋ ಅದನ್ನು ಮಾಡ್ತಾ ಇದ್ದಾಳೆ. ನಾನು ಯಾರಿಗಾದ್ರೂ ಬೈ ಹಿಂಗೇ ಬೈ ಅಂತಂದರೆ ಹಂಗೇ ಬೈತಾ ಇದ್ದಾಳೆ. ಆ ಮಂತ್ರವಾದಿಗೆ ಎಷ್ಟು ದುಡ್ಡು ಕೊಟ್ರು ಸಾಲ್ದೇನೆ. ನನಗೂ ಅರ್ಧ ದುಡ್ಡು ಕೊಟ್ಟು ಬಂದೆ. ಈ ನಿಂಬೆಹಣ್ಣು ಕೆಲಸ ಮಾಡಿದ್ರೆ ಪೂರ್ತಿ ದುಡ್ಡು ಕೊಡ್ತೀನಿ, ಇಲ್ದಿದ್ರೆ ಕೊಡೋದಿಲ್ಲ ಅಂತ ನಾನು ಹೇಳಿ ಬಂದೆ. ಇಲ್ಲ, ನಾಳೆಗೆ ಹೋಗಿ ಪೂರ್ತಿ ದುಡ್ಡನ್ನು ಕೊಟ್ಟು ಬರ್ತೀನಿ. ಇಲ್ದಿದ್ರೆ ಆಮೇಲೆ ಅವನು ಏನಾದ್ರೂ ಉಲ್ಟಾದಂಗೆ ಮಾಡಿಬಿಟ್ರೆ ದುಡ್ಡು ಕೊಟ್ಟಿಲ್ಲ ಅಂತಾನೆ. ಚೆನ್ನಾಗಿ ಕೆಲಸ ಮಾಡ್ತೈತಿ ಅಂದಮೇಲೆ ಪೂರ್ತಿ ದುಡ್ಡು ಕೊಡಲೇಬೇಕು ಅವನಿಗೆ. ನಾನು ಹೇಳ್ಕೊಟ್ಟಂಗೆ ನನ್ನ ಸೊಸೆ ಆ ಬಾನುಗೆ ಬೈತಿದ್ರೆ ಆ ಬಾನು ಮಕ ನೋಡ್ಬೇಕಾಗಿತ್ತು. ಹಳ್ಳೆಣ್ಣೆ ಕುಡ್ದಿದ್ದು ಕೋತಿ ಮಕ ಇದ್ದಂಗಿತ್ತು. ಅಯ್ಯೋ, ನನಗಂತನೂ ಖುಷಿ. ಅವಳು ಹಂಗೆ ಆಡ್ತಾ ಇರೋದು ನೋಡ್ತಿದ್ರೆ ಅಯ್ಯಯ್ಯೋ ಮನ್ಸಿಗೇನೋ ಒಂಥರ ಆನಂದ. ನಾನು ಇವಳನ್ನ ಮರ್ತೇ ಇದ್ದೆ. ಹೆಂಗ ಅವಳಾಗಿ ಅವಳು ಬಂದು ಸರಿಯಾಗಿ ತಗಲಾಕ್ಯಂತ ಇದ್ದಾಳೆ. ಭಾಗ್ಯಮ್ಮ ಬರ್ಲಿ. ನನ್ನೇ ಆಟ ಆಡಿಸ್ತೀನಿ, ಸಸಿ ಇಲ್ಲದೆಲ್ಲ ಹೇಳ್ಕೊಟ್ಟು ಬಾಯಿಲಿ ಭಾಗ್ಯಮ್ಮ. ನನ್ನ ಸೊಸೆ ಕೈಲೇನೆ ನಿನಗೆ ಸರಿಯಾಗಿ ಏಟ್ ಕೊಡಂಗೆ ಮಾಡ್ತೀನಿ. ಆ ಬಾನುಗೆ ಬರೇ ಬಯಸಿದ್ದೀನಿ ಬಾಯಾಗೆ, ನಿನಗೆ ಸರಿಯಾಗಿ ಕಪ್ಪಳಕ್ಕೆ ಬಿಡಬೇಕು ಹಂಗೆ ಮಾಡ್ತೀನಿ ಬಾಯಿಲಿ. ಏನೇ ಸಾಕಮ್ಮ, ಉಂಡೇನಿ ಅಲ್ಲೇನಿ? ಉಂಡೆ ಕಣೆ, ಬಾ ನೀನು ಒಂದಿಟ್ಟು ಉಣ್ಣುವೆ ಅಂತಿ. ಬ್ಯಾಡಮ್ಮ, ಇದೇ ತಾನೇ ಮೊಳಕೆ ಒಳಿ ಸಾರು ಬಸ್ಸಾರ್ನಾಗೆ ಮುದ್ದೆ ಅನ್ನ ಸಾರು ಉಂಡು ಬಂದು ಪಾಟ್ ತುಂಬೈತೆ, ಏನು ಬೇಡ. ಎಲ್ಲಿ ನಿನ್ನ ಸೊಸೆ ಗಂಗಿ? ನನ್ನ ಸೊಸೆ ಕಜ್ಜಾಯ ಮಾಡ್ತಾ ಇದ್ದಾಳೆ ಕಣಿ. ಹೌದೇನಿ ಸಾಕಮ್ಮ, ನಿನ್ ಸೊಸೆಗೆ ಕಜ್ಜಾಯ ಮಾಡಕ್ಕೂ ಬರತ್ತಾ? ಕಣಿ, ಎಲ್ಲ ಮಾಡ್ತಾಳೆ ಅವಳು. ನಿನಗೊಂದೆರಡ ತಂದು ಕೊಡಕ್ಕೆ ಹೇಳ್ತೀನಿ ಇರು, ತಾಂಬತ್ತಾಳು. ಇರ್ಲಿ ಬಿಡೆ, ಪರವಾಗಿಲ್ಲ. ನೀ ಯೋಸ್ ಮಾಡ್ತಾಳೋ ಏನೋ, ನಿಮಗೆ ಸರಿಯಾಗಿ ಮಾಡಿರ್ತಾಳೇನೋ, ನನಗೇನು ಬೇಡ ಬಿಡು, ಇರ್ಲಿ ಪರವಾಗಿಲ್ಲ, ನೀವೇ ತಿನ್ರಿ. ನಾನು ಭಾಗ್ಯಮ್ಮನು ಬತ್ತಾಳೆ, ಒಂದೆರಡು ಹೆಚ್ಚಾಗಿ ಮಾಡು ಅಂತ ಹೇಳಿದ್ದೆ ಕಣಿ. ಮಾಡಿದಾಳೆ, ತಂದು ಕೊಡ್ತಾಳಿರು. ಗಂಗಿ ಬಾರಿ ಇಲ್ಲಿ. ಏನತ್ತೆ? ಏನೂ ಇಲ್ಲ, ಭಾಗ್ಯಮ್ಮಗೆ ಕಜ್ಜಾಯ ಬೇಕಂತೆ, ಕೊಡು ಅಂತಂದ್ರೆ ಅವಳು ತಂದೆ ಇಲ್ಲ, ನೀನು ಹೇಳ್ಬೇಕು ತಾನೆ, ತಾಂಬ ಅಂತಾನೆ. ಇವತ್ತು ತಂದಿದ್ದಾಳೆ ಕಣಿ, ಅವಳ ಕೈಯಾಗ ಇದ್ದಾವೆ, ಇವಾಗ ಕೊಡ್ತಾಳೆ ನೋಡು. ಗಂಗಿ, ಭಾಗ್ಯಮ್ಮ ಕೆನ್ನಿಗೆ ಆ ಕಡೆ ಕೆರಡು ಈ ಕಡೆ ಕೆರಡು ಸರಿಯಾಗಿ ಬಾರ್ಸು ಹೇಳ್ತೀನಿ. ಅಯ್ಯಪ್ಪ, ಇದ್ಯಾಕೆ ಗಂಗಿ ಹಿಂಗೆ ಕೆನ್ನಿಗೆ ಬಾರಿಸ್ತಾ ಇದ್ದೆ ಪಟಿ ಅಮ್ಮಗೆ? ನಿನಗೆ ತಲೆಗಿಲೆ ಕೆಟ್ಟೈತೋ ಹೆಂಗೆ? ನಿಮ್ಮ ಅತ್ತೆಯನ್ನು ತಲೆ ಕೆಟ್ಟಾಳು, ಕೆನ್ನಿಗೆ ಹೊಡಿ ಅಂತ ಹೇಳ್ಕೊಡ್ತಾನೆ, ನೀನೇ ಅಂತಾಳೆ. ನಿನಗೇನು ತಲೆಗೆ ಬುದ್ಧಿ ಇಲ್ವೇ? ಇದ್ಯಾಕೆ ಹಿಂಗೆ ಹೊಡಿತಾ ಇದೆಯಾ ಕೆನ್ನಿಗೆ? ಗಂಗಿ, ಇನ್ನೊಂದ್ಸಲ ನಮ್ಮ ಅತ್ತೆ ಸುದ್ದಿ ಬಂದ್ರೆ ಇನ್ನು ಇದಕ್ಕಿನ್ನ 2 ಏಟ್ ಕೊಡ್ತೀನಿ ಅಂತ ಹೇಳಿ ಮಕ್ಕೋಗಿ ಹೇಳ್ತೀನಿ. ಭಾಗ್ಯಮ್ಮ, ಏನಾದ್ರೂ ನಮ್ಮ ಅತ್ತೆ ಸುದ್ದಿಗೆ ಏನಾದ್ರು ಬಂದ್ರೆ, ಈಗ 4 ಕೊಟ್ಟಿದ್ದೀನಿ, ಇನ್ನು 8 ಏಟ್ ಕೊಟ್ಬಿಡ್ತೀನಿ. ಇನ್ನೊಂದು ತಿರ್ಗ ಏನಾದ್ರು ನಮ್ಮ ಅತ್ತೆ ಸುದ್ದಿ ಏನಾದ್ರು ಬಂದ್ರೆ ಅಯ್ಯಯ್ಯೋ, ಇದೇನು ಕನಸ ನನಸ? ಇದ್ಯಾಕೆ ಇವಳು ಹಿಂಗೆ ಆಡ್ತಿದ್ದಾಳೆ? ಅವ್ರ ಅತ್ತೆ ಹೇಳ್ಕೊಟ್ಟಂಗೆ ಹೇಳ್ತಾ ಇದ್ದಾಳೆ. ಅವ್ರ ಅತ್ತೆ ಹೇಳಿದ್ರೆ ಕೆನ್ನಿಗೆ ಬಾರಿಸು ಅಂದ್ರೆ ಬಾರಿಸ್ತಾ ಇದ್ದಾಳೆ. ಏನು ಇವಳಿಗೇನು ಹುಚ್ಚಿಗೆ ತಿಡಿತಾ ಹೆಂಗೆ? ಏನೇ ಸಾಕಮ್ಮ ಇದೆಲ್ಲನ? ಏನು ಹಿಂಗೆ ಹೇಳ್ಕೊಡ್ತಾ ಇದ್ದಲ್ಲ ನಿನ್ನ ಸಸಿಗೆ ವದಿ ಅಂತಾನ? ನಾನೇನೇ ಮಾಡಿದೆ ಅಂತ ವದಿಯಕ್ಕೆ? ಭಾಗ್ಯಮ್ಮ, ಸುಮ್ಮನೆ ಹೋಗು ಇಲ್ಲಿಂದನ. ಈಗ 4 ಕೊಟ್ಟವಳೆ, ಆಮೇಲೆ 8 ಏಟ್ ಕೊಡ್ತಾಳೆ ನೋಡು. ನಾನೇನ ಹೇಳಿದ್ದೆ ಅಂದ್ರೆ ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗ್ತಾ ಇರು. ಇನ್ನೊಂದ್ಸಲ ನನ್ನ ಸುದ್ದಿಗೆ ಬರಬೇಡ. ನನ್ನ ಸೊಸೆ ಇದ್ದಾಳೆ, ನಾನು ಏನು ಹೇಳ್ತೀನೋ ಅದನ್ನೇ ಮಾಡ್ತಾಳೆ ಅವಳಿಗೆ, ಗೊತ್ತಾ? ಮುಂಚೆ ಹಂಗಲ್ಲ. ಅಂದ್ರೆ ಏನೇ ಮಾಡಿದ್ದೆ ನಿನ್ನ ಸಸಿಗೆ? ಏನಾದ್ರೂ ಮಂತ್ರಗಿಂತ್ರ ಹಾಕ್ದ ಹೆಂಗೆ? ಕಣಿ, ಮಂತ್ರಿಸಿ ನಿಂಬೆಹಣ್ಣು ತಕೊಂಬಂದು ಶರ್ಬತ್ ಮಾಡಿ ಕುಡ್ಸಿದೀನಿ ಅವಳಿಗೆ. ಅದಕ್ಕೆ ಮತ್ತೀಗ ನಾನು ಹೇಳ್ದಂಗೆ ಕೇಳ್ತಾ ಇದ್ದಾಳೆ. ಈಗ ಇನ್ನೊಂದು 4 ಬಿಡು ಅಂತಂದ್ರೆ ಬಿಡ್ತಾಳೆ ನೋಡು. ಬಿಡ್ತಾಳೆ. ಬದನೆಕಾಯಿ ಬಿಡು ಅಂತ ಹೇಳು ನೋಡೋಣ, ಬಿಡ್ಲಿ ಅದಲ್ಲಿ. ಗಂಗಿ, ಈ ಭಾಗ್ಯಮ್ಮಗೆ ಹಿಂಗೆಲ್ಲ ಹೇಳಿರೆ ಸಾಕಾಗಲ್ಲ. ಇನ್ನ 4 ಅಲ್ಲ 8 ಬಾರ್ಸು ಹೇಳ್ತೀನಿ ಕೆನ್ನಿಗೆ, ಪಟೀರಮ್ಮಂಗೆ. ಗಂಗಿ, ನಾನು ಹೇಳ್ತಾ ಇದ್ದೀನಿ ತಾನೆ, ಬಾರ್ಸೆ ಕಪ್ಪಾಳಕ್ಕೆ 4 ಜಲ್ದಿ ಬಾರ್ಸು ಹೇಳ್ತೀನಿ. ಅಯ್ಯೋ, ಇದೇನಿದು ನಮ್ಮತ್ತೆ ಇದ್ಗಣ್ಣಗೆ ಹಿಂಗೆ ಕನ್ವರಿಸ್ತೈತಿ, ಬಾರ್ಸು ಅಂತಾನೆ. ಯಾರಿಗೆ ಬಾರ್ಸನಪ್ಪ? ಇಡೇ ಕಪಾಳಕ್ಕೆ ಬಿಡು ಅಂತ ಹೇಳ್ತಾ ಇದ್ದೀನಿ ತಾನೆ. ಕಪಾಳಕ್ಕೆ ಬಿಡ್ಬೇಕಾ? ಅಯ್ಯೋ ರಾಮ, ಇರು ಬಿಡ್ತೀನಿ ಸರಿಯಾಗಿ. ಲೇ ಗಂಗಿ, ಭಾಗ್ಯಮ್ಮನ ಕೆನ್ನಿಗೆ ಬಾರ್ಸು ಅಂದ್ರೆ ನನಗೆ ಬಾರಿಸ್ತಾ ಇದ್ದೀನಿ. ಭಾಗ್ಯಮ್ಮಗೆ ಬಾರ್ಸಿ. ಅಯ್ಯೋ ಅತ್ತೆ, ಭಾಗ್ಯಮ್ಮೆಲ್ಲೈತಿಲ್ಲಿ? ಭಾಗ್ಯಮ್ಮಿಲ್ವಾ? ಅಯ್ಯೋ, ನಾನು ಎಲ್ಲಿದ್ದೀನಿ? ಎಲ್ಲಿದ್ಯಾ ಅಂತಂದ್ರೆ ಮಂಚದ ಮೇಲೆ ಮನೆ ಕೇಳಿದ್ಯಾ? ನಮ್ಮನೆ ಒಳಗೆ. ಕೆನ್ನಿಗೆ ಬಾರ್ಸು ಅಂತಂದಲ್ಲ, ಅದಕ್ಕೆ ಬಾರತ್ತೆ ಸರಿಯಾಗಿ. ಅಂದ್ರೆ ನಾನು ಈತತ್ತು ಕಂಡಿದ್ದೆಲ್ಲ ಕನಸ? ಅಯ್ಯೋ ರಾಮ, ನಾನು ನಿಜ ಅನ್ಕಣ್ಣಲ್ಲಿ
ಅತ್ತೆ ಆವಾಗಲೇ ಏನೋ ನಿಂಬೆಹಣ್ಣು ತಂದಿದ್ದೀನಿ ಏನೋ ಒಳ್ಳೇದಾಗಲಿ ಅಂತ ಹೇಳಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದೀನಿ ಶರ್ಬತ್ ಮಾಡ್ಕೊಂಡು ಕೊಡ್ತೀನಿ ಕುಡಿವಂತೆ ಅಂತ ಹೇಳಿದೆ. ಸರಿ ಆಯ್ತು ಅಂತೇಳಿ ನಾನು ಮಕ್ಕ ತೊಳ್ಕೊಂಬರೋಣ ಅಂತೇಳಿ ಹೋದ್ರೆ ಇಲ್ಲಿ ನೋಡಿರೆ ಮನಿಕೊಂಡು ಆಲೆ ಗೊರಕೆ ಒಯ್ಕೊಂಡು ಕಾಣಿಸ್ ಕಾಣ್ತಾ ಇದೆಯಲ್ಲ ಆಗಲಗನ್ಸ ಇಟ್ಟದ್ಕೇನೆ ಕೆನ್ನಿಗೆ ಬಾರಿಸು ಅಂತಾನೆ. ನನಗೆ ಅದಕ್ಕೇನೆ ನಿನಗೆ ಬಾರಿಸ್ಬೇಕೇನೋ ಅಂತ ತಿಳ್ಕೊಂಡು ಅದಕ್ಕೆ ಕೆನ್ನಿಗೆ ಬಿಟ್ಟೆ ನೋಡು. ಹೌದಾ, ನಾನು ನಿನಗೆ ಶರ್ಬತ್ ಮಾಡ್ಕೊಡ್ಲಿಲ್ವಾ? ಇಲ್ಲ ಕಣತೆ, ಅಯ್ಯೋ ಮನಿಕೊಂಡಿದ್ರಲ್ಲ ಮನಿಕೊಂಡು ಎದ್ಮೇಲೆ ಮಾಡ್ಕೊಡ್ತೀರಾ ಅಂತೇಳಿ ಸುಮ್ಮನಾದೆ. ಹೌದೇನೆ ಗಂಗಿ, ಅಯ್ಯಯ್ಯೋ ನಾನು ನೋಡಿ ಅಂತ ಕೆಲಸ ಮಾಡಿದ್ದೀನಿ. ಸರಿ ಸರಿ ಇರು ಮಾಡ್ಕೊಡ್ತೀನಿ. ಎಲ್ಲಿಕ್ಕಿದೆ ಇವಾಗ ನಿಂಬೆಣ್ಣ? ನಿಂಬೆಣ್ಣು ಎಲ್ಲಿಕ್ಕಿದ್ದೀರಾ ಅಂತ ನಿಮ್ಗೆ ಗೊತ್ತಿಲ್ವಾ? ನೀವೇ ತಾನೇ ತಂದಿದ್ದು? ನಾನೇ ಕಣಿ ತಂದಿದ್ದು. ಎಲ್ಲಿಕ್ಕಿದೆ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ಎಲ್ಲಿಕ್ಕಿದ್ರು ಅಚ್ಚಕಟ್ಟೆಗೆ ನೆನೆಸ್ಕೊಳ್ರಿ. ಒಂದೆರಡು ಪಾತ್ರೆ ಇದ್ದಾವೆ ತೊಳೆದಿಕ್ತೀನಿ. ನೀವು ಈಟಕ್ಕೇನೆ ಕನಸು ಕಾಣ್ತಾ ಇದ್ದೀರಲ್ಲ, ಅವು ಎಲ್ಲದಾವ ಏನೋ ಆಮೇಲೆ ಹುಡಿಕೆ ಮೀರಿ ಅಂತೆ ಬಂದು ನೀರು ತಗೊಂಬಂದು ಕೊಡ್ಬರ್ರಿ ಜಲ್ದು. ಅಯ್ಯೋ ದೇವ್ರೆ, ಇದೇನಪ್ಪ ಇದು ಇಂಥ ಕೆಲಸ ಆಗೋಯ್ತು. ಹಂಗಾದ್ರೆ ನಾನು ಬಾನುಗ್ ಬಯಸಿದ್ದು ಭಾಗ್ಯಮಗೆ ಒಡಿಸಿದ್ದು ಅದೆಲ್ಲನ ನಿಜ ಅಲ್ವಾ ಕನಸ? ಅಯ್ಯೋ ನಾನು ಅದೆಲ್ಲ ನಿಜವಾಗ್ಲೂ ನಡೀತಾಯ್ತು ಅಂದ್ಕೊಂಡು ಮನಸ್ಸಿನಾಗೆ ಖುಷಿ ಪಡ್ತಿದ್ದಲ್ಲ. ಅಯ್ಯಯ್ಯೋ ಎಂಥ ಕೆಲಸ ಆಗೋತು. ನಾನು ನೋಡು ನಿಂಬೆಣ್ಣು ತಂದು ಎಲ್ಲ ಇಕ್ಕಿ ಮಾಡ್ತು ಮನಿಕೊಂಡು ಕನಸು ಕಾಣ್ತಾ ಇದ್ದೀನಿ ನಿಜ ಅನ್ಕೊಂಡು. ಅಯ್ಯೋ ಈಗ ಎಲ್ಲಿಕ್ಕಿದೆ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲಪ್ಪ. ಎಲ್ಲಿಕ್ಕಿನಪ್ಪ? ಆ ಮಂತ್ರವಾದಿ ಕೊಟ್ಟಿರೋ ನಿಂಬೆಣ್ಣು ಚೆನ್ನಾಗಿ ಕೆಲಸ ಮಾಡ್ತೈತಿ. ನನ್ನ ಸೊಸೆ ನಾನು ಹೇಳ್ದಂಗೆ ಕೇಳ್ತಾಳೆ. ನಾನು ಕುಕ್ಕಂತಾಳೆ, ನಾನು ನಿಂತ್ಕೊಂತಾಳೆ. ನಾನು ಯಾರಿಗಾದ್ರೂ ಬೈ ಅಂತ ಹೇಳ್ಕೊಟ್ರೆ ಹಂಗೆ ಬೈತಾಳೆ ಅಂತನ ನಾನು ತಿಳ್ಕೊಂಡಿದ್ದೆ. ಅಂದರೆ ಅಯ್ಯೋ ಇದೆಲ್ಲ ಕನಸ್ನಾಗ ನಡೆದಿರೋದ? ಅಯ್ಯಯ್ಯೋ ನಿಜವಾಗ್ಲೂ ನಡೆಯುತ್ತೋ ಇಲ್ವೋ? ನಿಂಬೆಣ್ಣು ಎಲ್ಲಿಕ್ಕಿದೆ ಅಂತನೇ ಮರ್ತೋಗಿದ್ದೀನಿ ಇವಾಗ. ಆ ನಿಂಬೆಣ್ಣು ಎಲ್ಲಪ್ಪ ಹುಡ್ಕೋದು? ಅತ್ತೆ ನಿಂಬೆಣ್ಣ ಆಮೇಲೆ ಹುಡಿಕೆ ಮೀರಿ ಅಂತೆ. ಇಲ್ಲಿ ಮುಸೆ ತೊಳೆಯೋಕ್ಕೆ ನೀರಿಲ್ಲ, ಬಂದು ಒಂದೆರಡು ಬಿಂಗೆ ನೀರು ತಾಂಬರ್ಬರ್ರಿ ಎದ್ದು ಬಂದು. ಇಟಕ್ಕೆ ಮನಿಕೊಂಡು ಕನಸು ಕಾಣ್ತಾ ಇದ್ದೀರಲ್ಲ, ಎದ್ದು ಬರ್ರಿ ಜಲ್ದು. ಅಯ್ಯೋ ದೇವ್ರಿ, ಇನ್ನೇನ ಜೋರು ಮಾಡಿ ಕರಿತಾ ಇದ್ದಾಳಲ್ಲ. ನಾನು ಇಳ್ಕೊಬ್ಬ ಬೀಳಿಸ್ಬೇಕು, ನಾನು ಹೇಳ್ದಂಗೆ ಕೇಳಂಗೆ ಇಕ್ಕೇಬೇಕು ಅಂತೇಳಿ ಆ ಮಂತ್ರವಾದಿತಾಗಿ ನಿಂಬೆಣ್ಣು ಮಂತ್ರಿಸ್ಕೊಂಬಂದ್ರೆ ಅಯ್ಯಯ್ಯೋ ಅದರಿಂದನ ಏನೂ ಪ್ರಯತ್ನನೇ ಆಗ್ತಾ ಇಲ್ವಲ್ಲಪ್ಪ. ಇಲ್ಲ ನಿಂಬೆಣ್ಣು ಇಲ್ಲೇ ಎಲ್ಲ ಮನೆಗೆ ಇಕ್ಕಿದ್ದೀನಿ ಹುಡುಕಿ ಆಮೇಲೆ ಶರ್ಬತ್ ಮಾಡಿ ಕುಡಿಸಿ ಅವಾಗೈತೆ ಇವಳಿಗೆ. ನೋಡ್ದ ಇವಳೆ ಅತ್ತೆಗೆ ನಾನೇ ಸೊಸೆ ಆಗಿದ್ದೀನಿ. ಇವಳು ಜೋರು ಮಾಡಿ ಕರಿತಾ ಇದ್ದಾಳೆ ಹಂಗೇನು ನೀರು ತಾಂಬ ಅಂತಾನೆ. ಒಂದೇನತ್ತೆ ಒಳಗೇನೆ ಗೊಣ ಅನ್ಕೊಂಡು ನಿಂತ್ಕೋಬೇಡ್ರಿ ಜಲ್ದು ಬರ್ರಿ. ಬಂದೆ ಬಡ್ಕೋಬೇಡ, ತೊತ್ತೀನಿ ಹಂಗೆ ತಿಕ್ಕು ತರತಕ್ಕ ಒಂದು ಕ್ಷಣ ಹೊತ್ತು ಸಮಾಧಾನದಿಂದನ. ಏನಂಗೆ ಒಂದೇ ಸಮಕ್ಕೆ ಬಡ್ಕೊಂತೀಯಲ್ಲ. ಇಲ್ಲ ಮತ್ತೀಗ ಅವಾಗಿಂದನ ಪಾತ್ರೆ ತಿಕ್ಕಿ ಕುಕ್ಕಾಡಿದ್ದೀನಿ ಸುಮ್ಮನೆ ತೊಳೆಯಕ್ಕೆ ನೀರಿಲ್ದಲೇನೆ. ಪಾತ್ರೆನೂ ತಿಕ್ಕಲ್ಲ ನೀರನ್ನು ತೊಂದೊಯ್ಯಲ್ಲ ಅಂತಂದ್ರೆ ಬಾ ಜಲ್ದು ಎದ್ದು ಇಟಕ್ಕೆ ಮನೆ ಕೆಣಿದೆಯಲ್ಲ. ಮಾತಾಡು ಇನ್ನು ಸ್ವಲ್ಪ ಹೊತ್ತು ಮಾತಾಡ್ತೀಯ, ಆಮೇಲೆ ನೋಡ್ತೀನಿ ಅದು ಹೆಂಗೆ ಮಾತಾಡ್ತೀಯ ಅಂತಾನ. ನಾನು ಹೇಳ್ದಂಗೆ ಕೇಳಬೇಕು. ನಿನ್ನ ಕೊಬ್ಬೆಲ್ಲ ನಾನು ಇಳಿಸ್ತೀನಿ ನೋಡು, ಅವಾಗ ಹೆಂಗೆ ಇಳಿಸ್ತೀನಿ ಅಂತಾನ. ಅತ್ತೆ ಕೊಬ್ಬ ಆಮೇಲೆ ಇಳಿಸಿರಂತೆ, ಮೊದಲು ನೀರು ತಂದು ಇಳಿಸ್ಬರ್ರಿ. ನೀರನ್ನು ಇಳಿಸ್ತೀನಿ, ನಿನ್ನ ಮೈಯಾಗಿರೋ ಕೊಬ್ಬನು ಇಳಿಸ್ತೀನಿ ಇರು. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.